ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಮುಖ್ಯಮಂತ್ರಿಗಳೇ, ಶಿಸ್ತಿನ ಸಿಪಾಯಿಗಳು ನಿಜ, ಫಾರ್ ವಾಟ್ ಕಾಸ್ಟ್? ಯಾವ ಉದ್ದೇಶಕ್ಕೆ, ಯಾವ ಪುರುಷಾರ್ಥಕ್ಕೆ? ಜನರಿಗೆ ಏನು ಉತ್ತರ ಕೊಡ್ತಾ ಇದ್ದೀರಿ? ಶಿಸ್ತಿನ ಸಿಪಾಯಿಗಳು ಏನು ಕೆಲಸ ಮಾಡ್ತಿದ್ದಾರೆ ರೀ, ಅದನ್ನು ಹೇಳ್ರಿ ಫಸ್ಟು ಅನ್ನೋದು ಒಬ್ಬ ಸಾಮಾನ್ಯ ನಾಗರಿಕನ, ಪ್ರಜೆಯ ಪ್ರಶ್ನೆ ಆಗಿದೆ. ಅದನ್ನು ಅರ್ಥ ಮಾಡಿಕೊಂಡು ನೀವು ಆಡಳಿತ ನಡೆಸಿ ಅಂತ ಹೇಳ್ತಾ ಈಗ ಮುಂದಿನ ಸುದ್ದಿ ನೋಡೋಣ. ಕೈಪಾಳ್ಯದಲ್ಲಿ ಶುರುವಾಯ್ತಾ ಮೇಜರ್ ಸರ್ಜರಿ? ಬರೀ ಸರ್ಜರಿ, ಭರ್ಜರಿ, ಇವೇ ವಿಚಾರಗಳನ್ನ ಕೇಳ್ತಾ ಇದ್ದೀವಿ. ಬರೀ ಸಂಪುಟ ರಚನೆ, ಪುನಾರಚನೆ, ವಿಸ್ತರಣೆ ಇನ್ನೂ ಕೂಡ ಮುಗ್ದಿಲ್ವಲ್ರಿ. ಮಳೆ ನಿಂತರೂ ಕೂಡ ಮಳೆ ಹನಿ ನಿಲ್ತಾ ಇಲ್ಲ. ಮರದ ಮೇಲಿರುವಂಥ ಹನಿ ಇನ್ನು ತೊಟ್ಟಿಗ್ತಾ ಇದೆ. ಎಸ್, ಅದೇ ರೀತಿ ಕೈಪಾಳ್ಯದಲ್ಲಿ ಮೇಜರ್ ಸರ್ಜರಿ. ಈಗ ಮತ್ತೆ ಬರೀ ಇದೇ ಆಯಿತು. ಯಾವಾಗ ಆರಾಮಾಗಿ ಜೀವನ ಮಾಡೋದು ಬರೀ ಸರ್ಜರಿಲೇ ಇದ್ದರೆ? ಕೇವಲ 80 ದಿನಗಳಲ್ಲಿ ಮತ್ತೊಮ್ಮೆ ಸಂಪುಟ ಪುನಾರಚನೆ ಆಗ್ತಾ ಇದೆಯಾ? ಇಬ್ಬರು ಮಂತ್ರಿಗಳೇನಾದರೂ ರಿಸೈನ್ ಮಾಡಿಸ್ತಾರಾ? ಅಫ್ಕೋರ್ಸ್ ಮಾಡೋಕೆ ಯಾರು ರೆಡಿ ಇರೋಲ್ಲ, ಮಾಡಿಸ್ತಾರೆ. 3 ಎಂಟ್ರಿ ಫಿಕ್ಸ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅಧಿವೇಶನ ಮುಗಿತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಹೊಸ ಸವಾಲುಗಳ ಮೇಲೆ ಸವಾಲುಗಳು. ದೊಡ್ಡ ವಾಲ್ಗಳೇ ಇದ್ದಾವೆ, ಅಂದರೆ ಗೋಡೆಗಳೇ ಅವರಿಗೆ ಅಭಿವೃದ್ಧಿಗೆ ಮಾರಕ ಆಗತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಹಾಲಿ ಇಬ್ಬರು ಸಚಿವರನ್ನು ಸಂಪುಟದಿಂದ ಕೈ ಬಿಡ್ತಾರ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಬಿಗ್ ಎಕ್ಸ್ಕ್ಲೂಸಿವ್ ಆನ್ ಅಶ್ವವೇಗ. 3 ಶಾಸಕರಿಗೆ ಕ್ಯಾಬಿನೆಟ್ನಲ್ಲಿ ಆಗಬೇಕು, ಸಚಿವ ಸ್ಥಾನ ಸಿಗುತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್. ಎಸ್, ಕೈಪಾಳ್ಯದಲ್ಲಿ ಮೇಜರ್ ಸರ್ಜರಿ ಶುರುವಾಗುತ್ತಾ ನೋಡಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಿನಿಂದನೂ ಕೂಡ ಈ ಚರ್ಚೆಗಳ ಮೇಲೆ ಚರ್ಚೆ ನಡೀತಾನೆ ಇದೆ. ವಿಪಕ್ಷಗಳಿಗೆ ಆಹಾರ ಆಗ್ತಾ ಇರೋದ್ರಲ್ಲಿ ಸುಳ್ಳಲ್ಲ. ಇವು ನೋಡಿ, ಇವರು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಇದ್ದರೂ ಕೂಡ, 140 ಸೀಟುಗಳು ಇವ್ರದ್ದು ಆಗಿದ್ರೂ ಕೂಡ, ಫುಲ್ ಮೆಜಾರಿಟಿಯಲ್ಲಿ ಇದ್ದರೂ ಕೂಡ ಒಂಥರ ರೀತಿ ಕಾನ್ಫಿಡೆಂಟಾಗಿ ಸರ್ಕಾರ ನಡೆಸ್ತಾ ಇಲ್ಲ ಅನ್ನುವ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಸದ್ಯದ ಸನ್ನಿವೇಶ, ಸದ್ಯದ ಸಮಾಚಾರ. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಮತ್ತೆ ಸಂಪುಟದ ಬೇನೆ. ಈ ಉತ್ತರ ಕರ್ನಾಟಕದಲ್ಲಿ ಅಂತಾರೆ ಏನು ಬ್ಯಾನ್ ರೀ ಅವನಿಗೆ ಅಂದರೆ, ಸಂಪುಟದ ಬೇನೆ ಅದು ಡಿ ಕೆ ಶಿವಕುಮಾರ್ ಸೇನೆ. ಇಬ್ಬರು ಸಚಿವರನ್ನ ಕೈ ಬಿಡೋ ಬಗ್ಗೆ ಗಂಭೀರ ಚರ್ಚೆ ಏನಾದರೂ ನಡೀತಾ ಇದೆಯಾ? ಈ ಕನಸಿಟ್ಕೊಂಡವರು ವೈರಾಗ್ಯ ಮೂಡ್ಬಿಡ್ಬೇಕು, ಹಂಗಾಗಿರತ್ತೆ ನೋಡಿ. ಆ ಇಬ್ಬರು ಔಟು, ಆ 3 ಇನ್ನು. ಓಕೆ, ಹೀಗೆ ಆಗುತ್ತಂತೆ, ಹಾಗಾಗುತ್ತಂತೆ. ಕೈ ಪಡೆಯೋ ಗುಸುಗುಸು, ಪಿಸು ತುಸು ಜಾಸ್ತಿನೇ ಇದೆ. ಸಂಪುಟ ವಿಸ್ತರಣೆ ವಿಚಾರವಾಗಿ ಬೇಸರದಲ್ಲಿದ್ದಾರೆ ಸಿದ್ದರಾಮಯ್ಯ. ಯಾರು? ಮಾಜಿ ಮುಖ್ಯಮಂತ್ರಿ, ದೀರ್ಘಾವಧಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒದ್ದು ಕಿತ್ಕೊಳ್ಳೋ ಬಗ್ಗೆ ಮಾತಾಡಿರುವ ವಿಜಯನಗರ ಕೃಷ್ಣಪ್ಪ ಅವ್ರು ರೆಬಲ್ ಆಗಿದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಹೀಗಾಗಿ ಇಬ್ಬರನ್ನ ಕೈ ಬಿಟ್ಟು 3 ಸೇರ್ಪಡೆಗೆ ಕೈಪಡೆ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ? ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ? ಸಿದ್ದರಾಮಯ್ಯ ಟ್ರಂಪ್ ಕಾರ್ಡ್ಗೆ ಮಣಿದ್ರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಮತ್ತೆ ಸಂಪುಟದ ಬೇನೆ. ಶಿವಸೇನೆ ಈಗ ಸಂಪುಟದ ಬೇನೆ. ಓಕೆ, ಶಿವಸೇನೆ ಸಚಿವ ಬಿ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಅರ್ಧಚಂದ್ರ ಸಾಧ್ಯತೆ, ಅಂದರೆ ಕೊಡೋ ಸಾಧ್ಯತೆ. ನಾಗೇಂದ್ರ ಜೊತೆಗೆ ಜಮೀರ್ ಕೂಡ ಸಂಪುಟದಿಂದ ಔಟ್ ಆಗುವ ಸಾಧ್ಯತೆ ಇದೆ. ಡಿ ಕೆ ಸಂಪುಟಕ್ಕೆ ಯಾವ ರೀತಿ ಮೇಜರ್ ಸರ್ಜರಿ? ಇನ್ನು ಬ್ಯಾಡಗಿಯ ಬಸವರಾಜ್ ಶಿವಣ್ಣವರ್ ಮತ್ತು ಎಂ ಕೃಷ್ಣಪ್ಪ ಅವ್ರು ಸೇರ್ಪಡೆ ಆಗ್ಬೋದಾ? ಶಿವಣ್ಣ ಅವರಿಗೆ ಉತ್ತರ ಕರ್ನಾಟಕದ ಕುರುಬಕೋಟದಲ್ಲಿ ಚಾನ್ಸ್ ಸಿಗ್ಬೋದು. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ದೊಡ್ಡ ಚರ್ಚೆ ನಡೀಬೋದು. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಗಂಭೀರ ಚರ್ಚೆ. ನಾಳೆ ರಾಹುಲ್ ಗಾಂಧಿಯನ್ನು ಭೇಟಿ ಕೂಡ ಮಾಡಲಿದ್ದಾರೆ ಯಾರು? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಸಚಿವ ಬಿ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಕೊಡೋ ಸಾಧ್ಯತೆ ಇರಬಹುದು. ಹಾಗಾದರೆ ಈ ಸಂಭ್ರಮ ಎಲ್ಲಿವರೆಗೂ? ಮೊದಲೇ ಕೂಡ ಮಹತ್ವಾಕಾಂಕ್ಷೆ, ಬರೀ ಮುಖ್ಯಮಂತ್ರಿ ಅಷ್ಟೇ ಮಹತ್ವಾಕಾಂಕ್ಷೆ ಉಳ್ಳಂಥವ್ರ? ಪ್ರತಿಯೊಬ್ಬ ಶಾಸಕನೂ ಕೂಡ, ಪ್ರತಿಯೊಬ್ಬ ರಾಜಕೀಯ ನಾಯಕನೂ ಕೂಡ, ರಾಜಕಾರಣಕ್ಕೆ ಎಂಟ್ರಿ ಕೊಡುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಮಹತ್ವಾಕಾಂಕ್ಷೆ ಇರುತ್ತೆ ಅಲ್ವೇ? ಆದರೆ ಆ ಮಹತ್ವಾಕಾಂಕ್ಷೆ ತಣ್ಣೀರಲ್ಲಿ ಕೈ ತೊಳೆಯೋಂಗೆ ಆಗ್ಬಿಡ್ತಾ. ಏನಪ್ಪ ಇದು, ಒಂದು ರೀತಿ ಹಾವು ಎಣ್ಣೆ ಆಟ ಆಗ್ತಾ ಇದೆ. ಒಂದು ಹಂತದಲ್ಲಿ ನಾವು ಸಚಿವರು ನಾವು ಅಂದ್ಕೊಂಡಿದ್ದು ಆಗ್ಬಿಡ್ತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ಕ್ಷೇತ್ರದ ಜನತೆಗೆ ಏನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹಮ್ಮಿಕೊಂಡಿರುವ ಪ್ರಾಮಾಣಿಕ ರಾಜಕಾರಣಿಗೂ ಕೂಡ ಸದ್ಯಕ್ಕೆ ಪೆಟ್ಟು ಬೀಳ್ತಾ ಇದೆ. ಇನ್ನು ಚೆನ್ನಾಗಿ ನಾವು ಇಷ್ಟ ಬಂದಿದ್ದೇ ಮಾಡಬೇಕು, ಸ್ವೇಚ್ಛೆಯಾಗಿ ನಡ್ಕೊಳ್ಬೇಕು ಅನ್ನೋರಿಗೂ ಕೂಡ ಒಂದು ರೀತಿ ಕೊಡ್ಲಿ ಪೆಟ್ಟು ಬಿದ್ದಂತೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ಬರೀ ಲೆಕ್ಕಾಚಾರ. ಅದು ಆರೋಗ್ಯಕರ ಲೆಕ್ಕಾಚಾರ ಚಾನ್ಸೇ ಇಲ್ಲ, ನೋ ವೇ ಅಂತ ರಾಜಕೀಯ ಲೆಕ್ಕಾಚಾರ ಸದ್ಯಕ್ಕೆ ಹೇಳ್ತಾ ಇದೆ. ಎಸ್.